ಬೆಂಗಳೂರಿನಿಂದ ಹೋಗೋರನ್ನ ತಡೆಯೋದಿಲ್ಲ, ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬರಬೇಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಹೋಗೋರನ್ನ ತಡೆಯೋದಿಲ್ಲ, ಕುಮಾರಸ್ವಾಮಿಗೆ ವಾರ್ನಿಂಗ್ ಕೊಟ್ಟರೋ ಗೊತ್ತಿಲ್ಲ. ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬರಬೇಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬ್ಲಾಕ್ ಬಕ್ ಕಂಪನಿ ಸಿಇಒ ವಿರುದ್ಧ ಡಿಕೆ ಕಿಡಿ. ನಗರದ ಮೂಲ ಸೌಕರ್ಯ ಸರಿಪಡಿಸಲು ಸರ್ಕಾರ ಬದ್ಧ ಇದೆ. ರಸ್ತೆ ಗುಂಡಿ ಮುಚ್ಚಲು ನವೆಂಬರ್ ಗಡುವು ಕೊಟ್ಟಿದ್ದೇವೆ. ಬೆಂಗಳೂರಿನ ಬಗ್ಗೆ ತೃಪ್ತಿ ಇಲ್ಲವೆಂದು ಹೋಗೋರನ್ನ ತಡೆಯಲ್ಲ. ಅಸಮಾಧಾನವಿದ್ದರೆ ಕಂಪನಿಗಳು ತೊರೆಯಬಹುದು. ಆದರೆ ಸರ್ಕಾರಕ್ಕೆ ಬೆದರಿಕೆ ಹಾಕಲು ಬರಬೇಡಿ. ಫುಲ್ ಗರಂ ಆಗಿ ಹೇಳಿಕೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಸಾಹೇಬ್ರೆ, ಉಪಮುಖ್ಯಮಂತ್ರಿಯಾಗಿ ನೀವು ಈ ತರಹ ಹೇಳಿಕೆ ಕೊಡಬಾರದು. ವೈಯಕ್ತಿಕವಾಗಿ ನಾನೊಬ್ಬ ಡಿಕೆ ಶಿವಕುಮಾರು, ಇದು ನನ್ನ ಪರ್ಸನಲ್ ಸ್ಟೇಟ್ಮೆಂಟ್ ಅಂತ ಹೇಳಬೇಕಾದ್ರೆ ಕೊಡ್ಕೊಳ್ಳಿ. ಸರ್ಕಾರದ ಭಾಗವಾಗಿ ನೋಡ್ರಿ, ಸಾಮಾನ್ಯವಾಗಿ ನಾವು ಬಾಡಿಗೆ ಮನೆ ಹುಡುಕಬೇಕಾದ್ರೆ ಒಳ್ಳೆ ಮನೆಯನ್ನು ಹುಡುಕ್ತೀವಿ, ಅಲ್ಲಿ ಬಾಡಿಗೆಗೆ ಇಡ್ತೀವಿ. ಆ ಬಾಡಿಗೆ ಮನೆಯಲ್ಲಿ ನಮಗೆ ಸಿಗಬೇಕಾದ ಒಲೆ ನೀವು ಗ್ಯಾಸ್ ಒಲೆ ಹಚ್ಚಬೇಡಿ, ನೀವು ಮನೆ ಗೋಡೆಗೆ ಪೈಂಟ್ ಹೊಡಿಬೇಡಿ, ನೀವು ಲಿಫ್ಟ್ ಬಳಕೆ ಮಾಡಬೇಡಿ, ಸ್ಟೆಪ್ಪಿಂದನೇ ಇಳಿಬೇಕು ಅಂದರೆ ನಾವು ಕೇಳ್ತೀವಿ, ನಾವು ಹೊರಟೋಗ್ತೀವಿ ಅಂತೀವಿ. ಮನೆ ಯಜಮಾನ ಏನು ಹೇಳಬೇಕು? ಸೌಕರ್ಯಗಳು ಕೊಟ್ಟಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ, ಹಿಂಗೆ ಹೇಳಬೇಕು, ಸಮಜಾಯಿಷಿ ನೀಡಬೇಕು, ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಬೇಕ್ರಿ. ಹೊರಟು ಹೋಗುವವರನ್ನು ತಡೆಯೋದಿಲ್ಲ ಅಲ್ರಯ್ಯ. ಅವರು ಹೊರಟು ಹೋದರೆ ನಮ್ಮ ಖಜಾನೆಗೆ ಬೊಕ್ಕಸದ ಕೊರತೆ ಆಗೋದಲ್ವಾ? ಬೊಕ್ಕಸದ ಕೊರತೆ ಆದರೆ ರಾಜ್ಯ ಡೆವಲಪ್ಮೆಂಟ್ ಆಗೋದು ಯಾವಾಗ? ಈಗಾಗಲೇ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡೋದನ್ನು ನಿಲ್ಲಿಸಿಬಿಟ್ಟಿದ್ದೀರಿ. ಸೊ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಜೊತೆ ಕೇಳಿಸ್ಕೊಂಡು ಬನ್ನಿ. ಅವ್ರಿಗೆ ಏನಾರು ಮಾಡ್ಕೊಳ್ಳಿರಿ, ಮಕ್ಕಳ ಕೈಲಿ ಹಾಕಿ ಇನ್ಸ್ಟಿಟ್ಯೂಷನ್ ಅವರು ಇನ್ಸ್ಟಿಟ್ಯೂಷನ್ ಟ್ವೀಟ್ ಮಾಡಿಬಿಟ್ಟು ಮಾಡಿದ್ರೆ ಅವರೇನು ಪಾಲಿಟಿಕ್ಸ್ ಮಾಡ್ತೀನಿ ಅಂದ್ರೆ ಪಾಲಿಟಿಕ್ಸ್ ಮಾಡಲಿ, ಎಲೆಕ್ಷನ್ ನಿಂತ್ಕೊಳ್ಳಿ ಅಂತವ್ರಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಸರ್, ಉದ್ಯಮಗಳು ಹೊರಗಡೆ ಹೋಗ್ತೀನಿ ಅಂತ ಒಂದಿಷ್ಟು ಬೆದರಿಕೆ ಹಾಕುವಂತ ಕೆಲಸ ಪಾಪ ಅವ್ರಿಗೇನೋ ಜನ ಇಲ್ಲ ಕರಿತಾ ಇದ್ದಾರೆ, ಅವ್ರಿಗೆ ಜನ ಇಲ್ಲ, ಹೋಗೋರೆಲ್ಲ ಕರಿತಾ ಇದ್ದಾರೆ. ಕರ್ಕೊಂಡು ಹೋಗ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ಯಾಕೆ ಇದನ್ನು ಗ್ಲೋಬಲ್ ಸಿಟಿ ಅಂತ ಕರೆದ್ರು? ಆಯ್ತು, ನಿಮ್ಮ ಮಾತನ್ನ ಕೇಳಲ್ಲ, ಅವ್ರಿಗೆ ಯಾರಿಗೂ ಉತ್ತರ ಕೊಡೋಕ್ಕೆ. ನನಗೆ ಈಗ ಶನಿವಾರ ನಾನು CM ಮಾತಾಡಿದ್ದೀವಿ, ನಾನಾಗಲೇ ಆಫೀಸರ್ಸ್ ಕರೆದು ಮಾತಾಡಿದ್ದೀನಿ. ಶನಿವಾರ ಸಾಯಂಕಾಲ 6 ಗಂಟೆಗೆ CM ಕೂಡ ಒಂದು ರೌಂಡ್ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ತಾರೆ. ನಾವು ಎಲ್ಲರಿಗೂ MLAಗಳಿಗೆ ಹೇಳಿದ್ವಿ, ನಾವೇನು ಗ್ರಾಂಟ್ ಕೊಡ್ತಾ ಇದೀವಿ ಅದನ್ನೆಲ್ಲ ಬರೀ ನೀವು ರೋಡ್ಗೆ ಉಪಯೋಗಿಸ್ಬೇಕು 75% ಅಂತ ಹೇಳಿದ್ವಿ ನಾವು. ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಸಮಾಧಾನ ಇದೆಯಾ ಸರ್? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ನೋಡಿ, ಅದಕ್ಕೋಸ್ಕರನೇ ನಾವು 5 ಕಾರ್ಪೊರೇಷನ್ ಮಾಡಿ ಜಾಸ್ತಿ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಸೂಪರ್ವೈಸರ್ ಮಾಡಬೇಕು. ಬರೀ ಗುಂಡಿ ಮುಚ್ಚೋದು ಒಂದರಿಂದನೇ ಪ್ರಾಬ್ಲಮ್ ಸಾರ್ಟ್ಔಟ್ ಆಗಲ್ಲ. ತಿರ್ಗಾ ಹೊಸ ರೋಡ್ಸ್ನ ಸರ್ಫೇಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆಲ್ಲ ನಾವು ಆಗಲೇ ಪ್ಲಾನ್ ಆಫ್ ಆ್ಯಕ್ಷನ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಒಂದೊಂದು ಮಳೆಗೆ ಏನೇನು ಎಫೆಕ್ಟ್ ಆಗ್ತದೆ ಅಂತ ನನಗೆ ಅರಿವಿದೆ. ನಾನು ಟ್ರಾಫಿಕ್ ಅವ್ರು ಕರೆಸಿ, ನಾನು ಫಸ್ಟ್ ಟೈಮ್ ಟ್ರಾಫಿಕ್ ಅವ್ರಿಗೆ ನೀವು ಬೇರೆ ಜನ ಸಾರ್ವಜನಿಕರು ಕೊಡ್ತಾರೋ ಬಿಡ್ತಾರೋ, ನೀವು ಅದಕ್ಕೆ ನಿಮ್ಗೆ ಎಲ್ಲೆಲ್ಲಿ ಗುಂಡಿ ಇದೆ ಅನ್ನೋದು ನೀವು ಒಂದು ಪಟ್ಟಿ ಕೊಡಿ ಅಂತ ಹೇಳಿದ್ದೀನಿ. ನೋಡಿ, ಇಲ್ಲೇ ಇದೆ, ಅವ್ರು ಪಟ್ಟಿ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಇದೆ, ಅವ್ರೊಂದು ಪಟ್ಟಿ ಕೊಟ್ಟಿದ್ದಾರೆ. 4000 ಚಿಲ್ಲರೆ ಗುಂಡಿಗಳಿದೆ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಹೇಳಿದ್ದೀವಿ, ನಿಮ್ಗೆಲ್ಲ ಗುಂಡೆ ಇದೆ ನೀವೇ ಮಾಡಿಬಿಟ್ಟು ಅದನ್ನು ಸ್ಪಾಟ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ನೀವು ಕಳಿಸಿ ಅಂತ ಸಾರ್ವಜನಿಕರು ಹೇಳಿದ್ದೀವಿ. ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ. ಅದನ್ನು ಹೋಗಿ ನೋಡ್ಕೊಂಡು ಬಂದು ಏನು ಟೈಮ್ ಫ್ರೇಮಲ್ಲಿ ಅದನ್ನೆಲ್ಲ ಮುಚ್ಚಿ ಅಂತ ಹೇಳಿದ್ದೀವಿ. ಹೋಗುವವರನ್ನ ತಡೆದು ಕನ್ವಿನ್ಸ್ ಮಾಡಿ IT ಕಂಪನಿಗಳ ಮನವೊಲಿಕೆಗೆ ಪ್ರಯತ್ನಿಸಬೇಕಾದಂಥ ಉಪಮುಖ್ಯಮಂತ್ರಿ, ಹೋಗೋರನ್ನ ನಾವು ತಡೆಯೋದಿಲ್ಲ, ಸರ್ಕಾರವನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಬರಬೇಡಿ. ಸರ್ಕಾರ ಗುಂಡಿ ಮುಚ್ಚುವ ಕೆಲಸ ಮಾಡಬೇಕೇ ಹೊರತಾಗಿ
IT ಕಂಪನಿಗಳನ್ನು ನೂಕುವ ಕೆಲಸ ಮಾಡಬಾರ್ದು. ವಸ್ತು ಸ್ಥಿತಿಯನ್ನು ತಿಳಿಸಿದ್ದಾರೆ IT ಕಂಪನಿಗಳು. ನಮಗೆ ಮೂಲಭೂತ ಸೌಕರ್ಯ ಕೊಡಿ, ರಸ್ತೆ ಸರಿಯಾದಂತಹ ರಸ್ತೆ ನಿರ್ಮಾಣ ಮಾಡಿ, ತಪ್ಪೇನಿದೆ ಅದರಲ್ಲಿ? ಬ್ಲ್ಯಾಕ್ ಮೇಲ್ ಅಂತೆ, ಬ್ಲ್ಯಾಕ್ ಮೇಲು. ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ರೆ ಬ್ಲ್ಯಾಕ್ ಮೇಲು ಅಂತ ಹೇಳಿ DK ಶಿವಕುಮಾರ್ ಅದನ್ನ ಡಿಫೆನ್ಸ್ ಮಾಡ್ತಾರೆ. ಇದು ಸರಿನಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.